ರಾಯಚೂರು ಜಿಲ್ಲೆ ಗುಡ್ಡ ಬೆಟ್ಟಗಳಿಂದಲೂ ಮತ್ತು ತುಂಗಭದ್ರಾ ಕೃಷ್ಣಾ ನದಿಗಳಿಂದಲೂ ಕೂಡಿದ ಸುಂದರ ಪ್ರದೇಶ. ಈ ಜಿಲ್ಲೆಯ ಕೆಲವು ಭಾಗಗಳು ಆಗಾಗ ಕ್ಷಾಮ ಪೀಡಿತ. 1985ರಲ್ಲಿ ಪೀಡಿಸಿದ ಬರಗಾಲದ ಭೀಕರತೆ ಹೆಚ್ಚಾಗಿ ಕುಷ್ಟಗಿ, ಕೊಪ್ಪಳ, ಯಲಬುರ್ಗಾ ತಾಲೂಕುಗಳು ಹಾಗೂ ಲಿಂಗಸಗೂರು ತಾಲೂಕಿನ ಸ್ವಲ್ಪ ಭಾಗದಲ್ಲಿತ್ತು. 7.5 ಲಕ್ಷ ಜನರು ಮತ್ತು 5.5 ಲಕ್ಷ ದನಕರುಗಳು ಈ ಕ್ಷಾಮಕ್ಕೆ ತುತ್ತಾದವು. ಮೇವು ನೀರಿಲ್ಲದೆ ಬವಣೆಗೊಳಗಾದ ದನಕರುಗಳಿಗೆ ಸರ್ಕಾರದಿಂದ ಜಿಲ್ಲೆಯಲ್ಲಿ 12 ಗೋಶಾಲೆಗಳ ವ್ಯವಸ್ಥೆ, ಸಾವಿರಾರು ಜಾನುವಾರುಗಳಿಗೆ ನೀರು, ಮೇವು, ಔಷಧಿ ಪೂರೈಕೆ, ಕೃಷಿ, ತೋಟಗಾರಿಕೆ ಮತ್ತು ಅರಣ್ಯ ಇಲಾಖೆಗಳ ಸಲಹೆಯಂತೆ ಭೂಗುಣಕ್ಕೆ ತಕ್ಕಂತ ಬೆಳೆ. ಜಿಲ್ಲೆಯ ರೈತರ ನೀರಾವರಿ ಸಮಸ್ಯೆಯನ್ನು ಪರಿಹರಿಸಲು ಸರ್ಕಾರದ ತುಂಗಭದ್ರಾ ಎಡದಂಡೆ ಯೋಜನೆ, ಅಚ್ಚುಕಟ್ಟು ಪ್ರದೇಶಾಭಿವೃದ್ಧಿ ಪ್ರಾಧಿಕಾರ, ಸಣ್ಣ ನೀರಾವರಿ ಯೋಜನೆಗಳು. ಪರಿಣಾಮವಾಗಿ ಜಿಲ್ಲೆಯಲ್ಲಿ ಹಸಿರು ಕ್ರಾಂತಿ.